ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರಕ್ಕೆ ಈಗ ಬಹಳ ದೊಡ್ಡ ಆಘಾತಕಾರಿ ಬೆಳವಣಿಗೆ. ಯಾವುದೇ ಸರ್ಕಾರಕ್ಕೆ ಆಧಾರ ಅಂತ ಇದು ಕನ್ಸಿಡರ್ ಆಗುತ್ತೆ, ಅಲ್ಲೇ ಕೊಡಲಿ ಪೆಟ್ಟು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರದ ಸ್ಕೀಮ್ನಿಂದಾಗಿ, ಈ ನಡೆಯಿಂದಾಗಿ ಈಗ ರಾಜ್ಯ ಸರ್ಕಾರಕ್ಕೆ ಭಾರಿ ಆಘಾತ ಎದುರಾಗಿದೆ. ಯಾಕೆ ಹಾಗಾದರೆ, ಏನು ವಿಷಯ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ವಿತ್ ನಂಬರ್ಸ್. ಡೀಟೇಲ್ಸ್ ನೋಡೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಗ್ಯಾರಂಟಿ ಮತ್ತೊಂದು ಅಂದ್ಕೊಂಡು ಸರ್ಕಾರದ ವಿರುದ್ಧ ಜನರ ಆಕ್ರೋಶ, ಶಾಸಕರ ಆಕ್ರೋಶ, ಮಂತ್ರಿಗಳ ಆಕ್ರೋಶ. ಗ್ಯಾರಂಟಿ ನಿಲ್ಲಿಸಬೇಕು ಅಂದರೆ ನಿಲ್ಲಿಸಂದರೆ ಎಲ್ರಿಗೂ ಬೇಡ, ಇಂಥದ್ದೆಲ್ಲ ನೋಡ್ತಿದ್ದೀವಿ ಅಲ್ವಾ. ಶಾಸಕರು ಓಪನ್ ಆಗಿ ಸಿದ್ದರಾಮಯ್ಯ ವಿರುದ್ಧ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕಿರಿಚಾಡೋ ಮಟ್ಟಿಗೆ ಬೆಳವಣಿಗೆಗಳೆಲ್ಲ ಆಗಿದ್ದಾವೆ. ಈ ಹೊತ್ತಲ್ಲಿ ಏನಾಗ್ತಿದೆ ನೋಡಿ, ಇದು ಸರ್ಕಾರದ ಅಸ್ತಿತ್ವಕ್ಕೆ ಪೆಟ್ಟು ಕೊಡುವಂಥ ಒಂದು ಬೆಳವಣಿಗೆ ಅಂದರೂ ತಪ್ಪಿಲ್ಲ. ಅಬಕಾರಿ ಸುಂಕ, ಹೆಚ್ಚುವರಿ ಅಬಕಾರಿ ಸುಂಕ, ಅದು ಸೆಷನ್ನಲ್ಲೂ ಚರ್ಚೆ ಆಯಿತು, ಎಲ್ಲ ಕಡೆ ಚರ್ಚೆಯಾಗಿದೆ. ಮದ್ಯದ ಬೆಲೆ ಕರ್ನಾಟಕದಲ್ಲಿ ಯಾಕಿಷ್ಟು ಏರಿಕೆ ಆಗ್ತಿದೆ ಅನ್ನೋದ್ರ ಸುತ್ತ ಸುಮಾರು ದಿನಗಳಿಂದ ಜೋರು ಚರ್ಚೆ ಆಗ್ತಿದೆ ಅಲ್ವಾ. ಈಗ ಅದರ ಎಫೆಕ್ಟ್ ನೋಡಿ, ಕಂಡು ಕೇಳರಿಯದ ರೀತಿಯಲ್ಲಿ ಪಾತಾಳಕ್ಕೆ ಕುಸಿದಿದೆ ಮದ್ಯ ಮಾರಾಟ ಕರ್ನಾಟಕದಲ್ಲಿ. ಇದು ಕೇಳೋರಿಗೆ ಅಯ್ಯೋ ಮದ್ಯ ಮಾರಾಟ ಕುಸಿದ್ರೆ ಏನು ದೊಡ್ಡ, ಕುಡಿಯೋರು ಕಡಿಮೆ ಆಗಿಬಿಟ್ರೆ ರಾಜ್ಯ ಮುಳುಗೋಗುತ್ತಾ ಅಂತ ಅನ್ನಿಸ್ಬಹುದು. ಕುಡಿಯೋರು ಕುಡಿತಿರ್ತಾರೆ, ಬಿಡೋರು ಬಿಡ್ತಿರ್ತಾರೆ, ಯಾರು ಏನು ಮಾಡಿದ್ರು ಅವ್ರನ್ನ ತಡೆಯೋಕ್ಕಾಗಲ್ಲ. ಆದರೆ ಈಗ ರಾಜ್ಯದ ಆದಾಯಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಇಲ್ಲಿ ರೇಟ್ ಮೇಲೆ ರೇಟು, ಸುಂಕದ ಮೇಲೆ ಸುಂಕ ಹಾಕಿದ ಪರಿಣಾಮ ಕರ್ನಾಟಕದ ಮದ್ಯವನ್ನು ಬೇರೆ ಕಡೆನೂ ಬ್ಯಾನ್ ಮಾಡಿದ್ದಾರೆ. ಮತ್ತು ಇಲ್ಲಿಯವರೂ ಕೂಡ ತಗೊಳ್ಳದೆ ಬೇರೆ ಕಡೆ ಮುಖ ಮಾಡ್ತಿದ್ದಾರೆ. ಅದರ ಎಫೆಕ್ಟ್ ಏನಾಗಿದೆ ಸರ್ಕಾರದ ಆದಾಯಕ್ಕೆ ನೋಡಿ, ಅದು ಆ ನಂಬರ್ ನೋಡಿದ್ರೆ ಇದು ಎಷ್ಟು ಸೀರಿಯಸ್ ಮ್ಯಾಟರ್ ಅನ್ನೋದು ಗೊತ್ತಾಗುತ್ತೆ. ಹೆಚ್ಚುವರಿ ಅಬಕಾರಿ ಸುಂಕ AED ಏರಿಕೆ ಮೇಲೆ ಏರಿಕೆ ಮಾಡ್ತಾನೆ ಹೋದರು. ರಾಜ್ಯದಲ್ಲಿ ಮದ್ಯದ ವಹಿವಾಟು ಈಗ ಪಾತಾಳಕ್ಕೆ ಕುಸಿದಿದ್ದು ಅಬಕಾರಿ ಇಲಾಖೆಯ ಆದಾಯ ಖೋತಾಗಿದೆ. ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 8 ತಿಂಗಳಲ್ಲಿ ಬಿಯರ್ ಮಾರಾಟ ಸರಾಸರಿ 51.17% ಹಾಗೂ ದೇಶೀಯ ಮದ್ಯ IML ವಹಿವಾಟು 4.36% ಕುಸಿತವನ್ನು ಕಂಡಿದೆ. ಬಿಯರ್ ಮಾರಾಟ ಅಂತೂ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕುಸಿದು ಬಿದ್ದಿದೆ. ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣಕ್ಕಾಗಿ ರಾಜ್ಯ ಸರ್ಕಾರ ಮದ್ಯದ ದರವನ್ನು ಸತತವಾಗಿ ಹೆಚ್ಚಿಸ್ತಾ ಇದೆ. ಈ ಗ್ಯಾರಂಟಿ ಹೊರೆಯನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಅಬಕಾರಿಯೇ ಸರಿಯಾದಂಥ ದಾರಿ ಅಂದುಕೊಂಡು ಲಾಸ್ಟ್ ಟೈಮ್ ನಾವು ರಿಪೋರ್ಟ್ ಮಾಡಿದ್ವಿ. ಏಕಾಏಕಿ 10 ಪಟ್ಟು ಜಾಸ್ತಿ ಮಾಡಬೇಕು ಮಾರಾಟವನ್ನು ಅಂತ ಅಂಗಡಿಯವ್ರಿಗೆ, ಈ ಏನು ಮದ್ಯ ಅಂಗಡಿ ಮಾಲೀಕರಿಗೆಲ್ಲ ಒತ್ತಡ ಹಾಕಿ ಅವರು ಪ್ರೊಟೆಸ್ಟ್ ಎಲ್ಲ ಮಾಡಿದರು. 1 ಬಾಟ್ಲ್ ತಗೊಳ್ಳೋರಿಗೆ 10 ಬಾಟ್ಲ್ ಹೆಂಗೆ ಕೊಡಿಸ್ಬೇಕು, ನಾವು ಯಾವ ಥರ ಮಾಡಬೇಕಿದ್ನ ಅಂತ. ಇವರು ನಿಯಮ ನೀತಿ ಸುಂಕ ಎಲ್ಲ ಜಾಸ್ತಿ ಮಾಡ್ಕೊಂಡು ನಾವು ಮಾರಾಟ ಮಾಡಬೇಕು ಅಂತ ಅಧಿಕಾರಿಗಳು ಹೆದರಿಸ್ತಿದ್ದಾರೆ. ಇಲ್ಲ ಲೈಸೆನ್ಸು ಮತ್ತೊಂದು ತೊಂದರೆ ಮಾಡ್ತೀವಿ ಅಂತ. ಇದು ಯಾವ ನ್ಯಾಯ ಸ್ವಾಮಿ ಅಂತ ಮದ್ಯ ಮಾರಾಟಗಾರರು ಸಂಘದವರು ಎಲ್ಲ ಸೇರಿಕೊಂಡು ಸಿಕ್ಕಾಪಟ್ಟೆ ಆಕ್ರೋಶ ಹೊರಹಾಕಿದ್ರು, ನೆನಪಿದೆ ನಿಮಗೆ. ಈ ರೀತಿ ಆದಾಯ ಕ್ರೋಢೀಕರಣಕ್ಕೆ ಗ್ಯಾರಂಟಿ ಹೊರೆ ಮತ್ತೊಂದು ಮಗದೊಂದು ಅಂದ್ಕೊಂಡು ಜಾಸ್ತಿ ಮಾಡ್ತಾನೆ ಇದೆ ಸತತವಾಗಿ ಮದ್ಯದ ದರವನ್ನು. ಮದ್ಯದ ದರ ಜಾಸ್ತಿ ಮಾಡಿದ್ರೆ ಜನನೂ ಬೇರೆಯವರು ಯಾರೂ ಪ್ರೊಟೆಸ್ಟ್ ಮಾಡಲ್ವಲ್ಲ. ಕುಡಿಯೋರು ತಾನೇ, ಜಾಸ್ತಿ ಆದರೂ ಕುಡಿಯೋರು ಕಡಿಮೆ ಆದರೂ ಆಗ್ತಾರೆ ಅನ್ನೋ ಥರ ಅಂದ್ಕೊಂಡು ಬಿಡ್ತಾರಲ್ವ. ಸೊ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರ ಜಾಸ್ತಿ ಆಗ್ತಾನೆ. ಪ್ರಮುಖವಾಗಿ ನೋಡಿ, ಮದ್ಯದ ಮೇಲಿನ AEDಯನ್ನು ಸುಮಾರು ಸಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇದರ ಪರಿಣಾಮ ವಹಿವಾಟಿಗೆ ದೊಡ್ಡ ಪೆಟ್ಟು, ಕಂಡರಿಯದಂಥ ಪೆಟ್ಟು ರಾಜ್ಯದಲ್ಲಿ ಬಿದ್ದಿದೆ. ರಾಜ್ಯದೆಲ್ಲೆಡೆ ದಿನದಿಂದ ದಿನಕ್ಕೆ ಮದ್ಯದ ಮಾರಾಟ ಕುಸಿತಾ ಇದೆ. ಹಾಗಂತ ಕುಡಿಯೋದೇನು ಕಡಿಮೆ ಮಾಡಲ್ಲ, ಬೇರೆ ದಾರಿ ಹುಡ್ಕೊಂಡಿರ್ತಾರೆ, ಬೇರೆ ಕಡೆಯಿಂದ ತರ್ತಾರೆ, ಎಲ್ಲಿ ಕಡಿಮೆ ಸಿಗತ್ತೆ ನೋಡ್ತಾರೆ, ಕಳ್ಳದಾರಿ ಹಿಡಿತಾರೆ. ಸರ್ಕಾರ ಆದಾಯದ ಗುರಿ ಸಾಧನೆಗಾಗಿ ಬಜೆಟ್ಗೆ ಮುನ್ನವೇ ಬಿಯರ್ ದರವನ್ನು ಹೆಚ್ಚಿಸ್ಬಿಡತ್ತೆ. ನೋಡಿ ಎಷ್ಟರ ತನಕ ಡೆಸ್ಪರೇಟ್ ಆಗಿ ದರ ಹೆಚ್ಚಿಸ್ತಿದ್ದಾರೆ ಅಂದರೆ ಬಜೆಟ್ಗೂ ಮುನ್ನವೇ ಜಾಸ್ತಿ ಮಾಡಿಬಿಟ್ರು. ಜನವರಿ 20ರಿಂದ ಜಾರಿಗೆ ಬರೋ ರೀತಿ ಬಿಯರ್ ಮೇಲಿನ AEDಯನ್ನು ಮತ್ತೆ ಜಾಸ್ತಿ ಮಾಡಿದ್ದಾರೆ. ಇದರೊಂದಿಗೆ ಸಾಮಾನ್ಯ ಬ್ರ್ಯಾಂಡ್ಗಳಿಂದ ಪ್ರೀಮಿಯಂ ಬ್ರ್ಯಾಂಡ್ಗಳವರೆಗೆ ಎಲ್ಲ ಬಗೆಯ ಬಿಯರ್ ದರವನ್ನು ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಏಕಾಏಕಿ. ಇದು ಆಕ್ರೋಶಕ್ಕೂ ಕಾರಣ ಆಗಿತ್ತು. ಅದರ ಜೊತೆಗೆ ನೋಡಿ, ಪ್ರತಿ ಬಿಯರ್ ಬಾಟಲಿನ ದರ ಕನಿಷ್ಠ 10ರಿಂದ 50 ರೂಪಾಯಿ ತನಕ ಏಕಾಏಕಿ ಏರಿಕೆ. ಅದರಲ್ಲೂ ಆಲ್ಕೋಹಾಲ್ ಪ್ರಮಾಣ ಹೆಚ್ಚಿರೋ ಬಿಯರ್ಗಳ ಬೆಲೆ ಗಣನೀಯವಾಗಿ ಜಾಸ್ತಿ ಆಗ್ತಿತ್ತು. ನಂತರ ಮೇ 15ರಿಂದ ಜಾರಿಗೆ ಬರುವಂತೆ ಬಿಯರ್ ಮೇಲಿನ AEDಯನ್ನು ಮತ್ತೆ 195% ಅಷ್ಟರಿಂದ 200%ಗೆ ಜಾಸ್ತಿ ಮಾಡ್ತಾರೆ. 5% ಇದ್ದಕ್ಕಿದ್ದಂತೆ ಮತ್ತೆ ಜಾಸ್ತಿ ಮಾಡ್ತಾರೆ.
ಬಳಕೆಯ ಅವಧಿ 6 ತಿಂಗಳು ಅಂತ ನಿಗದಿ ಆಯಿತು. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮದ್ಯಪ್ರಿಯರು ದೇಶೀಯ ಮದ್ಯಗಳ ಬದಲು ಜಾಸ್ತಿ ಬಿಯರನ್ನು ಸೇವನೆ ಮಾಡ್ತಾರೆ. ತಾಪಮಾನ ಇರದಂತೆ ಬಿಯರ್ ಸೇವನೆ ಜಾಸ್ತಿ ಆಗುತ್ತೆ. ಈ ಟೈಮಲ್ಲೂ ಕೂಡ ಕಡಿಮೆ ಆಗೋಗಿತ್ತು. ಬೇಸಿಗೆಗಾಲದಲ್ಲೂ ಕಡಿಮೆ ಆಗೋಗಿದೆ. ಮಳೆಗಾಲ ಚಳಿಗಾಲದಲ್ಲಿ ಬಿಯರ್ ಕುಡಿಯೋರ ಸಂಖ್ಯೆ ಕಡಿಮೆ ಇರುತ್ತೆ. ಆದರೆ ಈ ಸಲ ಬೇಸಿಗೆಯಿಂದನೇ ಕಡಿಮೆ ಆಗಿ ಹೋಗಿದೆ. ಚಳಿಗಾಲ ಇರೋದ್ರಿಂದಾಗಿ ಕೆಲವರು ಬಿಯರ್ ಅಂತೂ ಕುಡಿಯೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಹಾಗಾಗಿ ಈಗ ಹೆಂಗಾಗಿದೆ ಅಂದರೆ ಯಾವ ಸೀಸನ್ನು ಇಲ್ಲ, ಸೀಸನ್ನು ನೋಡ್ತಿಲ್ಲ, ಮತ್ತೊಂದು ನೋಡ್ತಿಲ್ಲ. ಕಂಪ್ಲೀಟಾಗಿ ಮದ್ಯದ ಮಾರಾಟ ಕೊಲ್ಯಾಪ್ಸ್ ಅಂತಾರಲ್ಲ, ಖೋತ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಪರಿಸ್ಥಿತಿ. ನೋಡಿ ಎಷ್ಟು ಗುರಿ ಇಟ್ಕೊಂಡಿತ್ತು, ಎಷ್ಟು ದೊಡ್ಡ ಲಾಸ್ ಆಗ್ತಿದೆ ಅಂದರೆ ಸರ್ಕಾರ ಕಳೆದ ಹಣಕಾಸು ವರ್ಷದಲ್ಲಿ ಅಬಕಾರಿ ಇಲಾಖೆಗೆ 40,000 ಕೋಟಿ ರೂಪಾಯಿ ರಾಜಸ್ವ ಗುರಿಯನ್ನು ಕೊಡಲಾಗಿತ್ತು. ಅಂತಿಮವಾಗಿ ಇಲಾಖೆ 35,530 ಕೋಟಿ ಆದಾಯ ಸಂಗ್ರಹ ಆಯಿತು. ಕೊಟ್ಟಿದ್ದ ಟಾರ್ಗೆಟಲ್ಲಿ ಸ್ವಲ್ಪ ಕಡಿಮೆ. 2023-24ರಲ್ಲಿ 34,629 ಕೋಟಿ ಸಂಗ್ರಹ ಆಗಿತ್ತು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಆದಾಯ ಸಂಗ್ರಹಣೆ ಗುರಿಯನ್ನು 3,000 ಕೋಟಿ ರೂಪಾಯಿ ಇನ್ನೂ ಜಾಸ್ತಿ ಮಾಡಿದ್ರು. 43,000 ಕೋಟಿ ಬರಬೇಕು ಅಂತ. ಆದರೆ ಮದ್ಯದ ವಹಿವಾಟು ಕುಸಿತದ ಕಾರಣದಿಂದಾಗಿ ಆ ತೆರಿಗೆ ಸಂಗ್ರಹದ ಗುರಿ ಹತ್ರನೂ ಹೋಗೋಕ್ಕಾಗ್ತಿಲ್ಲ ಈಗ ಅನ್ನೋದು ಆಘಾತಕಾರಿ ವಿಚಾರವೇ ಸರಿ. ಯಾವುದೇ ಸರ್ಕಾರಕ್ಕೆ ಇದು ದೊಡ್ಡ ಆದಾಯದ ಮೂಲ ಆಗಿರುತ್ತೆ. ಆದರೆ ಈ ರೀತಿ ಅತಿ ಆಸೆಗೆ ಬಿದ್ದು ಬೆಲೆ ಏರಿಕೆ ಮೇಲೆ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದದ್ದು ದೊಡ್ಡ ಹೊಡೆತ ಕೊಟ್ಟಿದೆ. ನೋಡಿ ಏನೇನು ರೀಸನ್ನು ಅನ್ನೋದು ಇಲ್ಲಿ ಕಾಣ್ತಿದೆ. ಒಂದು, ವಿಪರೀತ ಮಳೆ ವಹಿವಾಟು ಕುಸಿತಕ್ಕೆ ಕಾರಣ. ಪದೇ AEDಯನ್ನು ಜಾಸ್ತಿ ಮಾಡಿದ್ದು ಗ್ರಾಹಕರ ಖರೀದಿ ಶಕ್ತಿಯೇ ಕುಗ್ಗಿಬಿಟ್ಟಿದೆ. ಹಾಗಾಗಿ ಇದಕ್ಕೆ ಸರಿಯಾಗಿ ಆಂಧ್ರದಲ್ಲಿ ಬೇರೆ ಅಬಕಾರಿ ನೀತಿ ಪರಿಷ್ಕರಣೆ ಮಾಡಿದ್ದಾರೆ. ನೆರೆ ರಾಜ್ಯಗಳಲ್ಲಿ ಕರ್ನಾಟಕದ ಮದ್ಯಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಡಿಮೆ ಬೆಲೆಗೆ ಮದ್ಯ ಸಿಗ್ತಾ ಇದೆ. ಸೊ ಕರ್ನಾಟಕದಲ್ಲಿ ನಾವು ಡಬಲ್ ರೇಟ್ ಯಾಕೆ ಕೊಡೋಣ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಸರ್ಕಾರ ಕುಡುಕರ ಮೇಲೆ ಯಾರು ಹೊರೆ ಹೇರಿದ್ರೆ ಯಾರೂ ಬರಲ್ಲ ಕೇಳೋಕೆ ಅನ್ನೋ ಮನಸ್ಥಿತಿಯಲ್ಲಿ ಬೇಕಾಬಿಟ್ಟಿ ಮಾಡ್ತಿದ್ರೆ ಸರ್ಕಾರಕ್ಕೆ ಪಾಠ ಕಲಿಸಿದ ಕುಡುಕರು. ಸೊ ಈ ರೀತಿ ಈಗ ಮದ್ಯದ ವಹಿವಾಟಿನ ಸರಾಸರಿ ಸಿಕ್ಕಾಪಟ್ಟೆ ಕುಸಿತವನ್ನು ಕಂಡಿದೆ. ಅದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನೇರವಾದ ಪೆಟ್ಟನ್ನು ಕೊಡ್ತಿದೆ ಅನ್ನೋದನ್ನು ಗಮನಿಸಬಹುದು. ಈಗ ಗ್ಯಾರಂಟಿಯ ವಿರುದ್ಧ ಆಕ್ರೋಶ ಸಿಡಿದಿರೋ ಹೊತ್ತಲ್ಲಿ ಇನ್ನಿದನ್ನು ನಿಭಾಯಿಸೋಕ್ಕಾಗಲ್ಲ, ರಸ್ತೆ ಬ್ರಿಡ್ಜು ದೇವಸ್ಥಾನ ಮಾಡದೇ ಇದ್ದರೆ ಜನ ನಮಗೆ ನಯಾ ಪೈಸೆ ಬೆಲೆ ಕೊಡಲ್ಲ, ಮುಂದಿನ ಎಲೆಕ್ಷನ್ ನಾವು ಸೋಲ್ತೀವಿ ಅಂತ ಶಾಸಕರೇ ಹೇಳ್ತಿರೋ ಹೊತ್ತಲ್ಲಿ ಈಗ ಆದಾಯಕ್ಕೂ ಕೊಕ್ಕೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವ್ರೀಗ? ಎಲ್ಲಿಂದ ತರ್ತಾರೆ? ಗ್ಯಾರಂಟಿಗೆ ಕತ್ತರಿ ಫಿಕ್ಸ್ ಹಾಗಾದರೆ ಅನ್ನೋದು ಈಗ ಗಮನ ಸೆಳೆತಿರುವಂತಹ ವಿಚಾರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.